ಶ್ರೀಮದ್ ವಾದಿರಾಜ ತೀರ್ಥರ ವಿರಚಿತ ವಿರಾಟ್ ಮೂರ್ತಿ ಧ್ಯಾನ ಸ್ತೋತ್ರ. ಪದ್ಮನಾಭನ್ನ ಪಾದ ಪದ್ಮಗಳಿಗೆ ನಮೋ ಎಂಬೆ, ವಿದ್ಯಾ ಬುದ್ಧಿ ಕೊಡುವ ಹರಿಯ ಪಾದ ಪದ್ಮ ಕೆರಗುವೆ. ಬ್ರಹ್ಮವಾಯು ಸರಸ್ವತಿ ಭಾರತಿ ಉಮಾಪತಿ ಗರುಡ ಶೇಷಾದಿಗಳಿಗೆ ನಮೋ ಎಂಬೆನು. ಲೇಷು ಕೊಡುವ ಗುರುಗಳಿಗೆ ಶೇಷರಿಗೆ ವಂದಿಸುವೆ. ವಾಸುದೇವರ ಕಥೆಯ ಪೇಳ್ವ ದ್ವಿತೀಯ ಸ್ಕಂದದಲ್ಲಿ ರಾಯ ಪ್ರಶ್ನೆ ಮಾಡಿದವು ಪಾಯ ಬಂಧ ಮೋಕ್ಷಗಳಿಗೆ. ಧ್ಯೇಯ ವಸ್ತುದಾವದು ಜಪ್ಯದಾವದು. ಪ್ರಶ್ನೆ ವಚನ ಕೇಳಿ ಶುಕನು ಬಹಳ ಸಂತೋಷದಿಂದ ಉತ್ತರವ ನೀಡಲು ಯುಕ್ತನಾದನು. ಅನುರೂಪಿ ಪರಮಾತ್ಮ ಗುಣಗಳ ನರಿಯದೆ ಗೃಹಸ್ಥ ಕರ್ಮಗಳಿಗೆ ಗೃಹಸ್ಥರಿಗೆ ಕೇಳಬೇಕಾದ ವಸ್ತುಗಳಿಗೆ ಸಂಭೂತನಾದ. ಪರಗೆ ಪರಮಾತ್ಮ ಪರಗೆ ಸಂಭೂತ. ಪರೋಪಕಾರ ಪುಣ್ಯ ಶ್ಲೋಕ ಇಂಥ ಪ್ರಶ್ನವನ್ನು ಹೇಳಲಿಕ್ಕೆ ಅತ್ಯವಶ್ಯಕಾದದ್ದು. ನಿದ್ರೆ ಭಾಗದಿಂದ ಅರ್ಧ ಆಯಿಸು ಹೋಯಿತು, ಹಗಲು ಹೋಯಿತು ವ್ಯರ್ಥ ಉದರಾಂಬರಣದಲ್ಲಿ. ತನಗೆ ಧನ್ಯ ತಂದು ಕೊಡುವ ದೇಹ ಪದ್ಯದಾರರಲ್ಲಿ ಆಸಕ್ತನಾಗಿರೋದು ಕಂಡು ಕಾಣದಿಹನು. ಸರ್ವಂತರ್ಯಾಮಿ ಸರ್ವೈಶ್ವರ್ಯ ಸಂಪನ್ನ, ಸರ್ವರಿಗೆ ಬಂಧ ಮೋಕ್ಷದ ಕಾರಣ. ಬಂಧ ಮೋಕ್ಷಗಳಿಗೆ ಸೇವ್ಯ ಕೀರ್ತ್ಯ ಸ್ಮರ್ತವ್ಯವು. ಶ್ರವಣದಿಂದ ಸಕಲ ದೋಷವನ್ನು ಕಳೆವುದು. ಹರಿಯ ಅನುಗ್ರಹವಿಲ್ಲದೆ ಹುಟ್ಟು ಬಂಧ ಹೋಗದು. ಭಕ್ತರಿಗೆ ಹರಿಯ ಅನುಗ್ರಹವೆಂಬುದು ಸದ್ದವು. ಶಾಸ್ತ್ರ ತತ್ವಜ್ಞಾನ ಯೋಗ ನಿಷ್ಠೆ ಉಳ್ಳವರಿಗೆ ಜನ್ಮ ಸಫಲವಾಗುವುದು ಹರಿಯ ಸ್ಮರಣೆಯಿಂದ. ಮುನಿಗಳಿಗೆ ಕೇಳೋ ರಾಯ ಬಹಳ ವೈರಾಗ್ಯದಿಂದ ಮುಕ್ತರಾಗಿ ಹರಿಯ ಕಥಾದರದಲ್ಲಿ ಹರು. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಮೊದಲು ಕೃಷ್ಣ ವೈಶಂಪಾಯನರಿಂದ ಈ ಭಾಗವತೋದಿದೆ. ಎಷ್ಟು ಓದಿದೆ ರಾಯ ಅಷ್ಟು ನಿನಗೆ ಹೇಳುವೆನು. ಭಕ್ತ ಶ್ರೇಷ್ಠನೆಂದು ತಿಳಿದು ಭಕ್ತಿಯಿಂದಲೀ. ಎಂಥ ಶಾಸ್ತ್ರ ಭಕ್ತಿಯಲ್ಲಿ ಹರಿರಥಿ ಹುಟ್ಟುವುದು. ಆ ಶಾಸ್ತ್ರ ಕೇಳುವ ಆಲಸ್ಯವಿಲ್ಲದೆ. ಇದರಿಂದ ಕೇಳೋ ರಾಯ ಹರಿನಾಮ ಕೀರ್ತನೆಯು ಅಂತ್ಯಕಾಲಕ್ಕೆ ಸ್ಮರಣೆ ಕಾರಣನೆಂದು ತಿಳಿದುಕೋ. ಭಕ್ತಿ ಪರವಶವಾದ ಭಕ್ತ ಜ್ಞಾನ ಶಾಸ್ತ್ರ ಬೇಕು. ದಿವಸಗಳು ಹತ್ತವು ದೇಹ ಪರ್ಯಗೆ. ಒಂದಿಷ್ಟುಗಳಿಗೆ ಸಾಧನದಿಂದ ಹರಿಯ ತೃಪ್ತಿ. ಅಷ್ಟು ವೈರಾಗ್ಯದಿಂದ ಮುಕ್ತನಾಗುವ ಕಟ್ವಂಗರಾಯನು ನಷ್ಟ ಆಯುಸ್ಸು ತಿಳಿದು. ಎರಡೋ ಗಳಿಗೆ ವಿಷಯ ಬಿಟ್ಟು ಹರಿಯ ನೈದಿದ. ರಾಯ ನಿನಗೆ ಸಪ್ತ ದಿನದ ಕ್ಲುಪ್ತ ಆಯುಸ್ಸು ಉಂಟು. ಮುಕ್ತಿ ಪದಕ್ಕೆ ಸಾಧನ ಕೋದೇನು ಮಾಡಿಕೋ. ಅತ್ಯಕಾಲ ತಿಳಿದು ದೇಹಾಂತಕ್ಕೆ ನೀ ಜಂಜದೆ. ವೈರಾಗ್ಯ ಶಾಸ್ತ್ರ ವಿಷಯದಿಂದ ಹರಿಯ ಸಂಖದೈದಿಸೋ. ಸನ್ಯಾಸ ಧರ್ಮದಿಂದ ಚೆನ್ನಾಗಿ ಧೀರನಾಗಿ ಪುಣ್ಯ ಜಲದಿ ತೀರದಲ್ಲಿ ಭೂತ ದೇಹವು. ಏಕಾಂತದಲ್ಲಿ ಏಕಾಸನವು ನೇಮಿಸಿ ಏಕಚಿತ್ತನಾಗಿ ಏಕ ಭಕ್ತಿಯಿಂದಲೇ. ಶ್ರವಣಜನ್ಯ ಜ್ಞಾನದಿಂದ ಶುದ್ಧವಾದ ಮನಸ್ಸನ್ನು ವಿಷಯಗಳಿಗೆ ಎರಗದೆ ಇಂದ್ರಿಯ ನಿಗ್ರಹಿಸಿ. ಬಾಹ್ಯ ವಿಷಯದಿಂದ ಬಹು ಸಂಚಲಾದ ಮನಸ್ಸನ್ನು ದೇಹವಾದರೂ ಹರಿಯ ಅಂಗದಲ್ಲಿಡಬೇಕು. ಹರಿಯ ಅಂಗಗಳ ಒಳಗೊಂದಂಗ ಧ್ಯಾನ ಮಾಡಬೇಕು. ಅನ್ಯ ಮನಸ್ಕನಾಗದೆ ನಿಶ್ಚಿಂತಲಿರಬೇಕು. ಮನಸ್ಸು ವಿಷ್ಣು ಪಾದದಲ್ಲಿ ನಿಲ್ಲಿಸಿ ಶ್ವಾಸ ನಿಗ್ರಹಿಸಿ ಶ್ರೀಕಾರ ಬ್ರಹ್ಮ ವೇದ್ಯನೊಳಗೆ ನೇಮಿಸಿ. ಹಿಂಗ ಹೇಳಲು ಶುಕನು ಮಾತು ಕೇಳಿ ರಾಯನು ಮತ್ತೆ ಪ್ರಶ್ನೆ ಮಾಡಿದ ಉದ್ದವರನು. ಎಂಥ ವಿಷ್ಣು ಪಾದದಲ್ಲಿ ಮನಸ್ಸು ತಾ ನಿಲ್ಲುವುದು. ಧ್ಯಾನವಾದರೂ ಹಾಗೆ ಮಾಡಬೇಕಾದ್ದು. ಎಂಥ ಭಗವತ್ಪಾದದಲ್ಲಿ ಮನಸ್ಸು ಸ್ವಸ್ಥ ನಿಲ್ಲುವುದು. ಇದಷ್ಟು ಹೇಳು ಎಂದು ರಾಯ ಪ್ರಶ್ನೆ ಮಾಡಿದ. ಪ್ರಶ್ನವಚನ ಕೇಳಿ ಶುಕನು ಬಹಳ ಸಂತೋಷದಿಂದ
ಉತ್ತರವ ನೀಡಲುದ್ಯುಕ್ತನಾದನು. ಆಸನ ಶ್ವಾಸ ಜಯ ವಿಷಯ ಇಂದ್ರಿಯ ಜಯಗಳಿಗೆ ಸ್ಥೂಲ ಭಗವದ್ರೂಪದಲ್ಲಿ ಮನಸ್ಸು ನಿಲ್ಲೋದು. ಸ್ಥೂಲಕ್ಕಿಂತ ಸ್ಥೂಲ ಬ್ರಹ್ಮಾಂಡ ಶರೀರವು ಶಿಲಾ ಪ್ರತಿಮೆಯಂತೆ ಹರಿಯ ಶರೀರವೆಂಬುದು. ಪಂಚಮಹಾಭೂತ ಮಹಾತತ್ವ ಅಹಂಕಾರ ತತ್ವ ವಿಕೃತವಾದ ದೇಹ ವಿರಾಟ ದೇಹವು. ವಿರಾಟ ಧ್ಯಾನ ಹೇಳಿದವರಿಗೆ ವೈದ್ಯ ದೋಷ ಹೋಗೋದು, ಮಾನ ದೋಷ ಹೋಗುವುದು, ಮುಕ್ತಿ ಬಹುದು. ಪಾದ ಮೂಲದಲ್ಲಿ ಪಾತಾಳ ಲೋಕ ಹುಟ್ಟಿತು, ಪಾದ ಅಗ್ರದಲ್ಲಿ ಮಹಾತಾಳ ಹುಟ್ಟಿತು. ರಾಸತಾಳ ಹುಟ್ಟಿತು ಪಾದದ್ವಯಗಳಿಂದ, ತಾಳ ತಾಳ ಹರಿಯ ಜಂಗೆಯಿಂದ ಹುಟ್ಟಿತು. ಸುತಳವು ಹುಟ್ಟಿತು ಹರಿಯ ಜಾನುದ್ವಯಗಳಿಂದ, ತೊಡೆಗಳಿಂದ ಹುಟ್ಟಿದವು ಅತಳ ವಿತಳವು. ಭೂಪ ನಿಮ್ಮ ಜಗ್ನದಿಂದ ಮಹಾತಾಳ ಹುಟ್ಟಿತು, ನಾಭಿಯಿಂದ ರಸತಾಳ ಒಂದೇ ಹುಟ್ಟಿತು. ಹರಿಯ ವಕ್ಷಸ್ಥಳದಿಂದ ಜ್ಯೋತಿರ್ಲೋಕ ಹುಟ್ಟಿತು, ಕಂಠದಿಂದ ಹುಟ್ಟಿತು ಮಹರ್ಲೋಕವು. ಹರಿಯ ವದನದಿಂದಲೇ ಜನೋಲೋಕ ಹುಟ್ಟಿತು, ಲಾಲಾಟದಿಂದ ಹುಟ್ಟಿತು ತಾಪೋಲೋಕವು. ಸತ್ಯಲೋಕ ಹರಿಯ ಶಿರಸಿನಿಂದ ಹುಟ್ಟಿತು, ಲೋಕಪಾಲಕರು ಹುಟ್ಟಿದರು ಬಾಹುಗಳಿಂದ. ಕರ್ಣಕೋಲಗದಿಂದ ದಿಕ್ಕುಗಳು ಹುಟ್ಟಿತು, ಶ್ರೋತ್ರದಿಂದ ಹುಟ್ಟಿದವು ಬಹಳ ಸಪ್ತಗಳು. ಅಶ್ವಿನಿಗಳು ಹರಿಯ ನಾಸಿಕದಿಂದ ಹುಟ್ಟಿದರು, ಗಂಧಗಳು ಹುಟ್ಟಿದವು ಘ್ರಾಣದಿಂದಲೇ. ವಿಷ್ಣು ಮುಖದಿಂದ ಇಂದ್ರಾಗ್ನಿಯು ಜನಿಸಿದರು, ಚಕ್ಷುರ್ಲೋಕದಿಂದ ದ್ಯೋರ್ಲೋಕ ಹುಟ್ಟಿತು. ಚಕ್ಷುರಿಂದ್ರಿಯದಿಂದ ಸೂರ್ಯತ ಜನಿಸಿದ, ಯವಿಗಳಿಂದ ದೇವ ಮಾನುಷಾದಿಗಳಾದವು. ಭೂಬ್ರಾಹ್ಮಣಗಳಿಂದ ಬ್ರಹ್ಮಸ್ಥಾನ ಹುಟ್ಟಿತು, ತಾಲೂನಿಂದ ಹುಟ್ಟಿದವು ಸಕಲ ಉದಕವು. ಜಿಹ್ವೆ ಇಂದ್ರಿಯದಿಂದ ರಸಗಳು ಹುಟ್ಟಿದವು, ದಂತದಿಂದ ದಾಹುದ ನಕ್ಷತ್ರಗಳು. ದಂಷ್ಟ್ರ ಆಯುರ್ಮೇಂದು ದೇವತೆಗಳು ಜನಿಸಿದರು, ಹರಿಯ ವಾಕ್ಯದಿಂದ ಜನಿಸಿದವು ವೇದರಾಯುಷು. ಅಶ್ವಿನಿಗಳು ಹರಿಯ ನಾಸಿಕದಿಂದ ಹುಟ್ಟಿದರು, ಗಂಧಗಳು ಹುಟ್ಟಿದವು ಘ್ರಾಣದಿಂದಲೇ. ವಿಷ್ಣು ಮುಖದಿಂದ ಇಂದ್ರಾಗ್ನಿಯು ಜನಿಸಿದರು, ಚಕ್ಷುರ್ಲೋಕದಿಂದ ದ್ಯರ್ಲೋಕ ಹುಟ್ಟಿತು. ಚಕ್ಷುರಿಂದ್ರಿಯದಿಂದ ಸೂರ್ಯತ ಜನಿಸಿದ, ಯವಿಗಳಿಂದ ದೇವ ಮನುಷಾದಿಗಳಾದವು. ಭೂಬ್ರಹ್ಮಣಗಳಿಂದ ಬ್ರಹ್ಮಸ್ಥಾನ ಹುಟ್ಟಿತು, ತಾಲೂನಿಂದ ಹುಟ್ಟಿದವು ಸಕಲ ಉದಕವು. ಜಿಹ್ವೆ ಇಂದ್ರಿಯದಿಂದ ರಸಗಳು ಹುಟ್ಟಿದವು, ದಂತದಿಂದ ಹುಟ್ಟದವು ನಕ್ಷತ್ರಗಳು. ದಂಶ್ರದಿಂದ ಆಯುರ್ಮೇಂದು ದೇವತೆಗಳು ಜನಿಸಿದರು, ಹರಿಯ ವಾಕ್ಯದಿಂದ ಜನಿಸಿದವು ವೇದರಾಶಿಯು. ಹಾಸದಿಂದ ಜನರ ಉತ್ತಮಾದ ಶಕ್ತ ಹುಟ್ಟಿತು, ಅಪಾಂಗದಿಂದ ವಿಶ್ವ ಸೃಷ್ಟಿಯಾಯಿತು. ಉತ್ತರ ಶ್ರೇಷ್ಠದಿಂದ ಲಜ್ಜೆ ಅಪರದಿಂದ ಲೋಭವು, ಧರ್ಮವೆಂಬುದು ಹರಿಯ ಸ್ಥಾನದಿಂದಾಯಿತು. ಅಧರ್ಮ ಮಾರ್ಗಗಳು ಹಿಂಭಾಗದಿಂದ ಹುಟ್ಟಿದವು, ಕುಹ್ಯೇಂದ್ರಿಯದಿಂದ ಪ್ರಜಾಪತಿ ದಕ್ಷ ಹುಟ್ಟಿದರು. ಹರಿಯ ವಕ್ಷಗಳಿಂದಲೇ ಭಿನ್ನನಾದ ಹುಟ್ಟಿದ, ಸಪ್ತದಿಂದ ವೈದಿಕ ಲೌಕಿಕ ವಾಕ್ಯ ಹುಟ್ಟಿತು. ಅತ್ರಿಗಳು ಹುಟ್ಟಿದವು ಅಸ್ತ ಸಮುದಾಯದಿಂದ, ನರಿಗಳು ಹುಟ್ಟಿದವು ನಾಡಿಯಿಂದಲೇ. ಹರಿಯ ರೋಮಗಳಿಂದ ವೃಕ್ಷಗಳು ಹುಟ್ಟಿದವು, ಅನ್ನಗಳು ಹುಟ್ಟಿದವು ವೀರ್ಯದಿಂದಲೇ. ಶ್ವಾಸದಿಂದ ವಾಯುವು, ಗಮನದಿಂದ ಆಯುಷು, ಕರ್ಮದಿಂದ ಗುಣತ್ರಯ ಪ್ರವಾಹ ಹುಟ್ಟಿತು. ಕುಕ್ಷಿಯಿಂದ ಹುಟ್ಟಿದವು ಸಪ್ತ ಸಮುದ್ರಗಳು, ವಿಚಾರದಿಂದ ಸ್ವಯಂಭುವ ಮನುವು ಹುಟ್ಟಿದ. ಹರಿಯ ಕೇಶಗಳಿಂದ ಮೇಘಗಳು ಹುಟ್ಟಿದವು, ಸಂಧ್ಯಾಕಾಲಗಳು ಹರಿಯ ವಸನದಿಂದಲೇ. ಹರಿಯ ಹೃದಯದಿಂದ ಅವ್ಯಕ್ತ ತತ್ವ ಹುಟ್ಟಿತು, ದೇವ ಮನಸ್ಸಿನಿಂದ ಚಂದ್ರಮನ ಹುಟ್ಟಿದ. ಹರಿಯ ಬುದ್ಧಿಯಿಂದ ವಿಜ್ಞಾನ ತತ್ವ ಹುಟ್ಟಿತು, ಅಂತಃಕರಣದಿಂದ ರುದ್ರನು ಹುಟ್ಟಿದ.
ಹರಿಯ ನಖಗಳಿಂದ ಅಶ್ವತ್ಥ ವೃಕ್ಷಗಳು, ಗಜಗಳು, ಅಶ್ವಗಳು ಜನನವಾದವು. ಸಿಂಹ ಮೊದಲಾದ ಸರ್ವ ಮೃಗಗಳು ಹುಟ್ಟಿದವು, ಪಶುಗಳು ಹುಟ್ಟಿದವು ಶೋಣಿ ದೇಶದಿ. ಗಂಧರ್ವರು, ವಿದ್ಯಾರ್ಥರು, ಚಾರಣಪ್ಸರ ಸ್ತ್ರೀಯರು ಹರಿಯ ಸ್ವರ ಸ್ಮರಣೆಯಿಂದ ಜನಿಸಿದರು. ಹರಿಯ ಮುಖದಲ್ಲಿ ಬ್ರಾಹ್ಮಣ ಜಾತಿ ಹುಟ್ಟಿತು, ಬಾಹುದ್ವಯಗಳಿಂದ ಕ್ಷತ್ರಿಯ ಜಾತಿ ಹುಟ್ಟಿತು. ಹರಿಯ ತೊಡೆಗಳಿಂದ ವೈಶ್ಯ ಜಾತಿ ಹುಟ್ಟಿತು, ಪಾದದ್ವಯದಿಂದ ಶೂದ್ರ ಜಾತಿ ಹುಟ್ಟಿತು. ಹರಿಯ ಮಧ್ಯ ದೇಹದಿಂದ ಹವ್ಯ ಗವ್ಯ ಹುಟ್ಟಿತು, ಸಾಧನವು ಹುಟ್ಟಿದವು ಸರ್ವ ದೇಹದಿ. ಹರಿಯ ವೀರ್ಯದಿಂದಲೇ ಸ್ವಾಹ ಸಾಧ್ವ ಹುಟ್ಟಿದವು, ಉಪಾಯದಿಂದ ಸರ್ವ ಯಜ್ಞಗಳು ಹುಟ್ಟಿದವು. ಹಿಂಗರಾಯಗೆ ಸುಖರು ವಿರಾಟ್ ಮೂರ್ತಿ ಧ್ಯಾನ ಹೇಳಿ ದ್ವಿತೀಯ ಸ್ಕಂಧದಲ್ಲಿ ಬ್ರಹ್ಮಾದ್ಯ ಮುಗಿಸಿದರು. ವಿರಾಟ ಮೂರ್ತಿ ಧ್ಯಾನದಿಂದ ಉತ್ತಮವಾದ ಇಲ್ಲ ಎಂದು ನಾನು ನಿನಗೆ ಹೇಳುವೆನು ಕೇಳೋ ರಾಯ. ವಿರಾಟ ಮೂರ್ತಿ ಧ್ಯಾನವನ್ನು ಹೇಳಿ ಕೇಳಿದವರಿಗೆ ಸಾಯುಜ್ಯ ಪದವಿಯ ವೀವ ನಮ್ಮ ಹಯವದನ. ಸಾಯುಜ್ಯ ಪದವಿಯ ವೀವ ನಮ್ಮ ಹಯವದನ.